ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ರಾಮಾವತಾರದ ಕಥೆಯಲ್ಲಿ ತ್ರಿಶಂಕು ಹರಿಶ್ಚಂದ್ರರ ಕತೆ. ಮಾಂಧಾತನ ವಂಶದಲ್ಲಿ ಸತ್ಯವ್ರತನೆಂಬ ಪ್ರಸಿದ್ಧ ರಾಜನಾದನು. ಸೂರ್ಯವಂಶದ ಅನೇಕ ರಾಜರು ದೇವಾಸುರ ಯುದ್ಧದಲ್ಲಿ ಪಾಲ್ಗೊಳ್ಳಲು ಸ್ವರ್ಗಕ್ಕೆ ಹೋಗಿದ್ದರು. ಸತ್ಯವ್ರತರಾಜನು ಸಹ ಸಶರೀರನಾಗಿ ಸ್ವರ್ಗ ಸೇರಬೇಕೆಂಬ ಮಹತ್ವಾಕಾಂಕ್ಷೆ ಹೊಂದಿದ್ದನು. ಸತ್ಯವ್ರತನಿಗೆ ತ್ರಿಶಂಕು ಎಂದು ಹೆಸರಿತ್ತು. ತನ್ನ ಆಸೆಯನ್ನು ಪೂರೈಸಿಕೊಳ್ಳಲು ಗುರುಗಳಾದ ವಸಿಷ್ಠರಲ್ಲಿ ಪ್ರಾರ್ಥಿಸಿದನು. ವಸಿಷ್ಠರು ಅವನ ಕೋರಿಕೆಯನ್ನು ನಿರಾಕರಿಸಿದರು. ಅಲ್ಲದೆ ಸಲ್ಲದ ಕೋರಿಕೆಯನ್ನು ಪ್ರಸ್ತಾಪಿಸಿದ್ದಕ್ಕಾಗಿ ಚಂಡಾಲನಾಗು ಎಂದು ಶಪಿಸಿದರು. ಚಂಡಾಲನಾದ ತ್ರಿಶಂಕು ತನ್ನ ಆಸೆಗಳನ್ನು ಈಡೇರಿಸುವಂತಹ ಮಹಾತ್ಮನನ್ನು ಹುಡುಕುತ್ತಾ ಅಲೆದಾಡಿ ಕೊನೆಗೆ ವಿಶ್ವಾಮಿತ್ರ ಮಹರ್ಷಿಯಲ್ಲಿ ತನ್ನ ಪ್ರಾರ್ಥನೆ ಸಲ್ಲಿಸಿದನು. ವಸಿಷ್ಠ ಮಹರ್ಷಿಯೊಂದಿಗೆ ದ್ವೇಷವನ್ನು ಹೊಂದಿದ ವಿಶ್ವಾಮಿತ್ರ ಮಹರ್ಷಿಯು ಸೂರ್ಯವಂಶದ ತ್ರಿಶಂಕು ರಾಜನಿಗೆ ಅಭಯವನ್ನು ಕೊಟ್ಟು ಸಶರೀರ ಸ್ವರ್ಗ ಸೇರು ಆಸೆಯನ್ನು ಈಡೇರಿಸುವುದಾಗಿ ಮಾತು ಕೊಟ್ಟರು. ವಿಶ್ವಾಮಿತ್ರರು ತಮ್ಮ ತಪಸ್ಸಿನ ಪ್ರಭಾವದಿಂದ ತ್ರಿಶಂಕು ಮಹಾರಾಜನನ್ನು ಸ್ವರ್ಗಕ್ಕೆ ಕಳಿಸಿದರು. ಆದರೆ ದೇವೇಂದ್ರನು ತ್ರಿಶಂಕು ರಾಜನನ್ನು ಸ್ವರ್ಗದಲ್ಲಿ ಸೇರಿಸಿಕೊಳ್ಳದಿದ್ದಾಗ ತಲೆ ಕೆಳಗಾಗಿ ಭೂಮಿಯ ಕಡೆಗೆ ತ್ರಿಶಂಕು ಬರುವಂತಾಯಿತು. ಮಹರ್ಷಿ ಕಾಪಾಡು ಎನ್ನುತ್ತಾ ತ್ರಿಶಂಕು ಮಹಾರಾಜ ಅಂತರಿಕ್ಷದಿಂದಲೇ ಬೇಡಿಕೊಂಡಾಗ ವಿಶ್ವಾಮಿತ್ರನು ತ್ರಿಶಂಕು ಮಹಾರಾಜ ಅಲ್ಲೇ ನಿಲ್ಲು ಎಂದು ಆದೇಶ ನೀಡಿದನು. ದೇವತೆಗಳು ಸ್ವರ್ಗಕ್ಕೆ ತ್ರಿಶಂಕು ಮಹಾರಾಜನನ್ನು ಸೇರಿಸದಿದ್ದರೆ ಇನ್ನೊಂದು ಸ್ವರ್ಗವನ್ನೇ ನಿರ್ಮಾಣ ಮಾಡುವುದಾಗಿ ವಿಶ್ವಾಮಿತ್ರನು ಘೋಷಿಸಿದನು. ಅದರಂತೆ ಸ್ವರ್ಗದ ಪ್ರತಿರೂಪದ ಇನ್ನೊಂದು ಸ್ವರ್ಗ ನಿರ್ಮಿಸಿ ಅಲ್ಲಿ ತ್ರಿಶಂಕುವನ್ನು ಒಡೆಯನನ್ನಾಗಿಸಿದನು. ಅಲ್ಲದೆ ಬೇರೆ ಸೃಷ್ಟಿಯನ್ನೇ ನಿರ್ಮಿಸುವನೆಂದು ಹೇಳಿದನು. ತ್ರಿಶಂಕು ಮಹಾರಾಜನಿಗೆ ವಿಶೇಷ ಸ್ವರ್ಗವೇ ನಿರ್ಮಾಣವಾಗಿ ಅವನಾಸೆ ಈಡೇರಿತು. ಈಗ ಇನ್ನೊಂದು ಸೃಷ್ಟಿ ಬೇಡವೆಂದು ದೇವತೆಗಳು ಋಷಿಗಳು ಕೇಳಿಕೊಂಡಾಗ ತನ್ನ ಹೊಸ ಸೃಷ್ಟಿ ಕಾರ್ಯವನ್ನು ನಿಲ್ಲಿಸಿ ವಿಶ್ವಾಮಿತ್ರನು ತಪಸ್ಸಿಗೆ ತೆರಳಿದನು. ತ್ರಿಶಂಕು ಮಹಾರಾಜನ ಮಗನೇ ಹರಿಶ್ಚಂದ್ರ ಮಹಾರಾಜನು. ಹರಿಶ್ಚಂದ್ರನು ವಿಶಿಷ್ಟ ಶಕ್ತಿಯನ್ನು ಹೊಂದಿ ಒಳ್ಳೆಯ ರೀತಿಯಿಂದ ಆಡಳಿತವನ್ನು ನಡೆಸುತ್ತಿದ್ದನು. ಹರಿಶ್ಚಂದ್ರನ ಖ್ಯಾತಿ 3 ಲೋಕದಲ್ಲಿ ಪ್ರಸಿದ್ಧವಾಯಿತು. ಒಮ್ಮೆ ದೇವೇಂದ್ರನ ಸಭೆಯಲ್ಲಿ ವಸಿಷ್ಠ ಮಹರ್ಷಿಯು ಹರಿಶ್ಚಂದ್ರನ ಸತ್ಯ ನಿಷ್ಠೆಯನ್ನು ವಿಶೇಷತೆಗಳನ್ನು ಹೊಗಳಿದಾಗ ವಿಶ್ವಾಮಿತ್ರನು ಮಾನವರ ಹೊಗಳಿಕೆಯು ಈ ದೇವಲೋಕದಲ್ಲಿ ಸರಿಯಲ್ಲ, 1 ವರ್ಷದಲ್ಲಿ ಅವನು ಶ್ರೇಷ್ಠ ವ್ಯಕ್ತಿಯಲ್ಲ ಎಂದು ತೋರಿಸುತ್ತೇನೆ ಎಂದು ಶಪಥ ಮಾಡಿದನು. ಹರಿಶ್ಚಂದ್ರ ಮಹಾರಾಜನಲ್ಲಿಗೆ ತನ್ನಲ್ಲಿದ್ದ 2 ನರ್ತಕಿಯರನ್ನು ಕಳಿಸಿ ನೃತ್ಯ ಕಾರ್ಯಕ್ರಮದಿಂದ ಸಂತೋಷಪಡಿಸಿದನು. ಮಹಾರಾಜನು ಸಂತೋಷದಿಂದ ಏನು ಬೇಕೋ ಕೇಳಿ ಎಂದಾಗ ಅವರು ನಿನ್ನ ಮುತ್ತಿನ ಸತ್ತಿಗೆಯನ್ನಿತ್ತು ಸಲಹು ಎಂದು ಕೇಳಿದರು. ಅದೇ ಸಮಯದಲ್ಲಿ ವಿಶ್ವಾಮಿತ್ರ ಮಹರ್ಷಿಯು ರಾಜನ ಆಸ್ಥಾನಕ್ಕೆ ಬಂದನು. ಆಡಿದ ಮಾತಿನಂತೆ ತನ್ನ
ರಾಜಛತ್ರವನ್ನೇ ನೀಡಬೇಕಾಗಿ ಬಂದಾಗ ಹರಿಶ್ಚಂದ್ರ ಅನುಮಾನಿಸಿದನು. ವಿಶ್ವಾಮಿತ್ರ ಮಹರ್ಷಿಯು, ಈ ನರ್ತಕಿಯರು ನನ್ನ ಮಕ್ಕಳಂತೆ, ಅವರನ್ನು ಮದುವೆಯಾಗು, ಇಲ್ಲವೇ ಅವರು ಕೇಳಿದ್ದನ್ನು ಕೊಡು ಎಂದು ಹೇಳಿದನು. ಆಗ ಹರಿಶ್ಚಂದ್ರ ರಾಜನು ವಿಶ್ವಾಮಿತ್ರ ಮುನಿಗೆ ಸಕಲ ರಾಜ್ಯವನ್ನು ಸಂಪತ್ತನ್ನು ಒಪ್ಪಿಸಿದನು. ಕೊಡಬೇಕಾದ ಹಣವು ಇನ್ನೂ ಬಾಕಿ ಉಳಿದಾಗ 1 ವರ್ಷದಲ್ಲಿ ಉಳಿದ ಸಂಪತ್ತನ್ನು ಕೊಡುವುದಾಗಿ ಹೇಳಿ ಹರಿಶ್ಚಂದ್ರನು ಅರಮನೆಯನ್ನು ಬಿಟ್ಟು ಹೊರಟನು. ಆಗ ವಿಶ್ವಾಮಿತ್ರನು ತನ್ನ ಶಿಷ್ಯ ನಕ್ಷತ್ರಕನನ್ನು ಕಳುಹಿಸಿ, ನಿನ್ನಲ್ಲಿ ಹಣ ಬಂದಾಗೆಲ್ಲ ಇವನಿಗೆ ಕೊಡೆಂದು ಕಳಿಸಿದನು. ರಾಜ ಹರಿಶ್ಚಂದ್ರನು ಎಲ್ಲ ಪ್ರಜೆಗಳಿಗೆ ವಿನಯದಿಂದ ವಂದಿಸಿ, ಈ ಗುರು ವಿಶ್ವಾಮಿತ್ರರು ಇನ್ನು ರಾಜ್ಯಾಡಳಿತವನ್ನು ನೋಡಿಕೊಳ್ಳುವರು, ಎಲ್ಲರೂ ಅವರನ್ನು ಗೌರವಿಸಿರಿ ಎಂದು ಬೇಡಿಕೊಂಡನು. ತನ್ನ ಪತ್ನಿ ತಾರಾಮತಿ, ಚಂದ್ರಮತಿ ಮತ್ತು ಮಗ ರೋಹಿತಾಶ್ವರೊಂದಿಗೆ ಸಕಲ ಸಂಪತ್ತನ್ನು ರಾಜ್ಯವನ್ನು ಬಿಟ್ಟು ಹೊರಟನು. ನಕ್ಷತ್ರಕನು ನೀರಿಲ್ಲದ ಜಾಗದಲ್ಲಿ ನೀರನ್ನು ಕೇಳಿ ಆಹಾರ ಸಿಗದ ಸಮಯದಲ್ಲಿ ಆಹಾರ ತರಲು ಆದೇಶ ಮಾಡಿದನು. ಅವನಿಂದ ಕಾರ್ಯವು ಅಸಾಧ್ಯವೆನಿಸಿದಾಗ ರಾಜನನ್ನು ಬಿಟ್ಟು ಹೋದನು. ಹರಿಶ್ಚಂದ್ರನು ಕಾಶಿಗೆ ಬಂದು ಹೆಂಡತಿ ಮಕ್ಕಳನ್ನು ಮಾರಿ ಹಣವನ್ನು ವಿಶ್ವಾಮಿತ್ರರಿಗೆ ಮುಟ್ಟಿಸಿದನು. ಚಂದ್ರಮತಿ ಮತ್ತು ರೋಹಿತಾಶ್ವರನ್ನು ಹರಾಜಿನಲ್ಲಿ ಮಾರಿದನು. ತಾನೂ ಸಹ ಸ್ಮಶಾನವನ್ನು ಕಾಯುವ ಕೆಲಸಕ್ಕೆ ಸೇರಿಕೊಂಡನು. ಸತ್ಯ ಪರಾಕ್ರಮಿಯಾದ ಹರಿಶ್ಚಂದ್ರನನ್ನು ಪರೀಕ್ಷಿಸುವ ಕಾರ್ಯದಲ್ಲಿ ವಿಶ್ವಾಮಿತ್ರನು ಇನ್ನೂ ಆಸಕ್ತಿ ವಹಿಸಿದನು. ಕಟ್ಟಿಗೆ ತರಲು ಹೋದ ರೋಹಿತಾಶ್ವನನ್ನು ಹಾವು ಕಡಿದು ಸಾಯಿಸಿದಾಗ ಅವನನ್ನು ಸುಡಲು ಚಂದ್ರಮತಿ ಸ್ಮಶಾನಕ್ಕೆ ಬರುವಳು. ಅಲ್ಲಿ ನೆಲದ ಬಾಡಿಗೆ ಕೊಡಲಿಲ್ಲವೆಂದು ಹರೆಸುಟ್ಟ ಕಟ್ಟಿಗೆಗಳ ಮೇಲಿಟ್ಟ ಮಗನ ಹೆಣವನ್ನು ಹರಿಶ್ಚಂದ್ರ ನೆಲಕ್ಕೆಸೆದನು. ಚಂದ್ರಮತಿಯು, ಇವನು ನನ್ನ ಮಗನಲ್ಲ, ನಿನ್ನ ಮಗನೆಂದೇ ತಿಳಿದು ಸುಡಲು ಅನುಮತಿ ಕೊಡು ಎಂದಾಗ, ನೆಲದ ಬಾಡಿಗೆ ಕೊಡದೆ ಸುಡಲಾಗದು, ನಿನ್ನ ಕೊರಳಲ್ಲಿನ ತಾಳಿಯನ್ನಾದರೂ ಮಾರಿ ಹಣ ತೆಗೆದುಕೊಂಡು ಬಾ ಎಂದು ತಿಳಿಸಿದನು. ಆಗ ಅವಳು ಸ್ಮಶಾನ ಕಾಯುತ್ತಿದ್ದವ ತನ್ನ ಪತ್ನಿ ಎಂದು ತಿಳಿದಳು. ಗುಪ್ತವಾಗಿದ್ದ ಮಾಂಗಲ್ಯದ ಬಗ್ಗೆ ಮಾತಾಡಿದಾಗ ಈ ರೀತಿ ಅವಳಿಗೆ ವಿವೇಕ ತಿಳಿಯಿತು. ಮಾಂಗಲ್ಯ ಮಾರಲು ಹೋದಾಗ ವಿಶ್ವಾಮಿತ್ರನ ಮಾಯೆಯಿಂದ ಅವಳ ಪ್ರತಿರೂಪವು ಅರಮನೆಯ ಬಂಗಾರ ಕದಿಯಿತು. ರಾಜನು ಚಂದ್ರಮತಿಗೆ ಮರಣ ದಂಡನೆ ಶಿಕ್ಷೆ ವಿಧಿಸಿದನು. ಸ್ಮಶಾನದಲ್ಲಿರುವ ಹರಿಶ್ಚಂದ್ರನೇ ಅವಳ ತಲೆ ಕತ್ತರಿಸುವ ಸಮಯ ಬಂದಿತು. ಹರಿಶ್ಚಂದ್ರನು ಖಡ್ಗವನ್ನೆತ್ತಿದಾಗ ಶಿವ ಪಾರ್ವತಿಯರು ಪ್ರಸನ್ನರಾಗಿ ಬಂದು ಹರಸಿದರು. ವಿಶ್ವಾಮಿತ್ರನ ಪರೀಕ್ಷೆ ಮುಗಿದು ಸತ್ಯ ವ್ರತ ನಿಷ್ಠ ಹರಿಶ್ಚಂದ್ರನ ಮಹಿಮೆಯನ್ನು ಜಗತ್ತೇ ಕೊಂಡಾಡಿತು. ಮತ್ತು ಹರಿಶ್ಚಂದ್ರನು ತನ್ನ ರಾಜ್ಯವನ್ನು ಮರಳಿ ಪಡೆದು ಪುರುಷ ಮೇಧವೆಂಬ ಯಾಗವನ್ನು ಮಾಡಿದನು. ಹರಿಶ್ಚಂದ್ರ ರಾಜನಿಗೆ ಮಕ್ಕಳಿರಲಿಲ್ಲ. ಆಗ ತನಗೆ ಮಕ್ಕಳಾದರೆ ವರುಣನಿಗೆ ಬಲಿ ಕೊಡುತ್ತೇನೆ ಎಂದು ಶಪಥ ಮಾಡಿದನು. 1 ವರ್ಷದಲ್ಲಿ ಮಗುವಾದಾಗ ವರುಣ ಪ್ರತ್ಯಕ್ಷನಾಗಿ ಬಲಿಯನ್ನು ಕೇಳಿದನು. ಅಕ್ಷರಾಭ್ಯಾಸ, ವಿದ್ಯಾಭ್ಯಾಸ ಹೀಗೆ ಕಾಲವನ್ನು ಕಳೆಯುತ್ತಾ ಹರಿಶ್ಚಂದ್ರನು ಸಮಯ ಕಳೆಯತೊಡಗಿ ಮಗನನ್ನು ಬಲಿ ಕೊಡಲು ತಡ ಮಾಡತೊಡಗಿದನು. ಹರಿಶ್ಚಂದ್ರನಿಗೆ ಜಲೋದರ ಬರುವಂತೆ ವರುಣನು ಶಿಕ್ಷೆ ವಿಧಿಸಿದನು. ರೋಹಿತಾಶ್ವ ಆಶ್ರಮದಿಂದ ತಂದೆಯನ್ನು ನೋಡಲು ಬರುತ್ತಿದ್ದಾಗ ದೇವೇಂದ್ರನು ಮುದುಕನ ರೂಪದಲ್ಲಿ ಬಂದು, ನೀನು ರಾಜಧಾನಿಗೆ ಹೋಗಬೇಡ, ನಿನ್ನ ತಂದೆ ಹಾಡಿದ ಮಾತನ್ನು ನಡೆಸದೆ ರೋಗಕ್ಕೆ ತುತ್ತಾಗಿದ್ದಾನೆ, ನೀನು ತೀರ್ಥಯಾತ್ರೆಯನ್ನು ಮಾಡು ಎಂದು ಸಲಹೆ ನೀಡಿದನು. 1 ವರ್ಷ ತೀರ್ಥಯಾತ್ರೆ ಮಾಡಿ ರಾಜಧಾನಿಗೆ ಹೊರಟಾಗ, ನೀನು ಮತ್ತೆ ತೀರ್ಥಯಾತ್ರೆ ಮಾಡು ಎಂದು ಅದೇ ಮುದುಕ ಹೇಳಿದನು. ಹೀಗೆ ರೋಹಿತಾಶ್ವ 5 ವರ್ಷ ತೀರ್ಥಯಾತ್ರೆಯನ್ನು ಮಾಡಿ ತನ್ನ ಬದಲಿಗೆ ಇನ್ನೊಬ್ಬ ಬಾಲಕನನ್ನು ಬಲಿ ಕೊಡಲು ಅನುಕೂಲವಾಗಲೆಂದು 100 ಗೋವುಗಳನ್ನು ನೀಡಿ
ಶುನಶೇಷ ಎಂಬ ಬಾಲಕನನ್ನು ಖರೀದಿಸಿ ತಂದುಕೊಟ್ಟನು. ಈ ಪುರುಷ ಮೇಧ ಯಜ್ಞದಿಂದ ವರುಣ ತೃಪ್ತನಾಗಿ ರೋಗವನ್ನು ದೂರ ಮಾಡಿದನು. ಪುನಃಶೇಷನು ಇಂದ್ರ, ಹರಿ ಮುಂತಾದ ದೇವತೆಗಳನ್ನು ಬೇಡಿಕೊಂಡು ಜೀವ ಉಳಿಸಿಕೊಂಡನು. ಹರಿಶ್ಚಂದ್ರನ ಪರಿವಾರದವರಲ್ಲಿಯೇ ಒಬ್ಬನಾದನು. ವೃದ್ಧಾಪ್ಯದಲ್ಲಿ ಹರಿಶ್ಚಂದ್ರನು ಮಗನಿಗೆ ರಾಜ್ಯವನ್ನು ವಹಿಸಿಕೊಟ್ಟು ವನಕ್ಕೆ ಹೋಗಿ ತಪಸ್ವಿಯಂತೆ ಜೀವನ ನಡೆಸಿ ತನ್ನ ಜೀವನವನ್ನು ಸಫಲಗೊಳಿಸಿದನು. ಧನ್ಯವಾದಗಳು ಸ್ನೇಹಿತರೆ. ಈ ದಿನ ಶ್ರೀರಾಮಾವತಾರದ ಕಥೆಯಲ್ಲಿ ತ್ರಿಶಂಕು ಹರಿಶ್ಚಂದ್ರರ ಕಥೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿ ವಿ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.